ಭಾರ್ಗವ ಅಂಥೇಳಿ ಬೆಂಗಳೂರಿಂದ ಅವರ ತಂದೆಯವರು ಅವರ ಮಗುವಿನ ಜನನ ದಿನಾಂಕ ಇಸವಿ ತಿಂಗಳು ಎಲ್ಲ ಕಳಿಸಿದ್ದಾರೆ. ಅವರದ್ದು ಒಂದು ಪ್ರಶ್ನೆ ಇದೆ. ಈ ಮಗುವಿಗೆ ಭಾರ್ಗವ ಅಂತ ಇಟ್ಟಿದ್ದೇವೆ. ಈ ಭಾರ್ಗವ ಅಂತ ಹೇಳುವ ಹೆಸರು ಈ ಜಾತಕಕ್ಕೆ ಸೂಟೇಬಲ್ ಆಗ್ಬೋದಾ ಅಂತ ಒಂದು ಕೇಳಿದ್ದಾರೆ. ಇನ್ನೊಂದು ರಿದೇಶ್ ಅಂತ ಹೇಳಿ ಒಂದು ಹೆಸರನ್ನು ಕಳಿಸಿದ್ದಾರೆ. ಇದನ್ನು ಇಡಬಹುದಾ ಅಂತ ಕೇಳಿದ್ದಾರೆ. ಈಗ ಇವರ ಜಾತಕದಕ್ಕೆ 26/3/2011 5:14 ಸಂಧ್ಯಾಕಾಲದಲ್ಲಿ ಇವರಿಗೆ ಈ ಒಂದು ಜನನ ಆಗಿದೆ. ಮೂಲಾ ನಕ್ಷತ್ರ 4ನೇ ಪಾದದಲ್ಲಿ ಧನುರಾಶಿಯಲ್ಲಿ ಜನನ ಆಗಿದೆ. ಈ ಗಂಡು ಮಗು ಆಗಿರುವುದರಿಂದ ಮೂಲಾ ನಕ್ಷತ್ರ ಇದ್ದರೆ ಏನು ದೋಷ ಇಲ್ಲ. ಒಂದು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ವ್ಯಕ್ತಿತ್ವ ಮತ್ತು ಎಲ್ಲ ವಿಷಯಗಳಲ್ಲಿ ಒಳ್ಳೆಯ ಹೆಸರನ್ನು, ಒಳ್ಳೆಯ ಸಾಧನೆಯನ್ನು ಮತ್ತು ಭವಿಷ್ಯತ್ತನ್ನು ಚೆನ್ನಾಗಿ ಅನುಭವಿಸುವ ಯೋಗಗಳು ಇವನಿಗೆ ಉಂಟಾಗುತ್ತೆ. ಅದರಲ್ಲಿ ಸಂಶಯ ಬೇಡ. ಒಂದು. ಇನ್ನು ಎರಡನೇದಾಗಿ ಇವರು ಹೇಳಿದಂತಹ ಭಾರ್ಗವ ಅಂತ ಹೇಳುವ ಹೆಸರು ಈ ಮಗುವಿಗೆ ಧನುರಾಶಿ ಮತ್ತು ಸಿಂಹ ಲಗ್ನಕ್ಕೆ, ಈ ಲಗ್ನಕ್ಕೆ ಅಧಿಪತಿಯು ಭಾರ್ಗವನಲ್ಲ. ಈ ಒಂದು ರಾಶಿಗೂ ಭಾರ್ಗವ ಅಂತ ಹೇಳುವ ಶುಕ್ರನ ಹೆಸರು, ಶುಕ್ರ ಗ್ರಹದ ಹೆಸರದು ಭಾರ್ಗವ ಅಂತ. ಅದರಿಂದಾಗಿ ಈ ಶುಕ್ರನು ಈ ಲಗ್ನ ಮತ್ತು ರಾಶಿಗೆ ಅಧಿದೇವತೆಗಳಿಗೆ ಶತ್ರು ಆಗಿರುವುದರಿಂದ ಈ ಹೆಸರು ಇದಕ್ಕೆ ನಿಷೇಧ ಅಂತ ಹೇಳ್ತೇವೆ ನಾವು. ಬೇಡ, ಅದು ಇಡುವುದು ಬೇಡ. ಭಾರ್ಗವ ಅಂತ ಹೇಳುವುದು ಅವರ ಜಾತಕಕ್ಕೆ ಅನ್ವಯಿಸಿದರೆ ಅದು ಬೇಡ ಅಂತ ಒಂದು. ಇನ್ನು ರಿದೇಶ್ ಅಂತ ಹೇಳಿದ್ದಾರೆ. ಇದು ಸಹ ಹಾಗೆ. ಈ ಮಗುವಿಗೆ ಇದೊಂದು ಫ್ಯಾನ್ಸಿ ಮತ್ತು ಯಾವುದೇ ಒಂದು ದೊಡ್ಡ ಮೀನಿಂಗ್ಸ್ ಇದರಿಂದ ನಮಗೆ ಶಾಸ್ತ್ರದ ಅವಲೋಕನದ ಸಂಸ್ಕೃತದಲ್ಲಿ ಸಿಗುವುದು ಸ್ವಲ್ಪ ಕಷ್ಟ. ಅದರಿಂದಾಗಿ ಈ ಎರಡೂ ಹೆಸರುಗಳು ಈ ಮಗುವಿಗೆ ಅಷ್ಟು ಶುಭಪ್ರದ ಅಲ್ಲ ಅಂತ ನಮ್ಮ ಮಾರ್ಗದರ್ಶನ ನಿಮಗೆ. ಒಂದು, ಈಗ ಇವನ ನಡೆಯುವಂಥ ದಶಾಕಾಲ ಶುಕ್ರ ಮಹಾರ್ದಶ ನಡೀತಾ ಇದೆ. 29/4/2032 ಇದೆ. ಹಾಗಾಗಿ ಈ ಶುಕ್ರ ದಶೆಯಲ್ಲಿ ಮಗುವಿನ ಎಲ್ಲ ಬದಲಾವಣೆಗಳು, ಅಭಿವೃದ್ಧಿಗಳು ಚೆನ್ನಾಗಿರುತ್ತೆ. ಚಿಂತೆ ಮಾಡುವ ಅವಶ್ಯಕತೆ ಏನಿಲ್ಲ. ವ್ಯಾಸಂಗದಲ್ಲಿಯೂ ಹಾಗೆ ಅವನು ತನ್ನಿಂತಾನಾಗಿ ಮಧ್ಯಮ ಇದರಲ್ಲಿ ಅವನ ವ್ಯಾಸಂಗವನ್ನು ಬಾಲ್ಯಾವಸ್ಥೆ, ಪ್ರೌಢಾವಸ್ಥೆ ಇದನ್ನು ನೋಡಿದರೆ ಅಲ್ಲೇನು ದೊಡ್ಡ ದೋಷಪ್ರದವಾದ ಕಾಲ ಅಂತ ಇಲ್ಲಿ ನಮಗೆ ಮಗುವಿನ ಜಾತಕದಲ್ಲಿ ಕಾಣಿಸುವುದಿಲ್ಲ. ಇದನ್ನು ನೀವು ಪುನಃ ಈ ಎರಡು ಹೆಸರುಗಳು ನಾವು ಇದಕ್ಕೆ ಸರಿಯಾಗಿ ಒಪ್ಪಿಕೊಳ್ಳುವ ಹಾಗೆ ಕಾಣಿಸ್ತಾ ಇಲ್ಲ. ಅದರಿಂದ ಮಗುವಿಗೆ ತಿಳಿದವರಿಂದ ಅವನ ನ್ಯೂಮರಾಲಜಿ ಪ್ರಕಾರವಾಗಿ ಅದನ್ನು ಹೆಸರನ್ನು ನಿರ್ಣಯ ಮಾಡಿಕೊಂಡ್ರೆ ನಿಮಗೆ ಅದರ ಅಪೇಕ್ಷೆ ಇರುವುದರಿಂದ, ಶಾಸ್ತ್ರದ ಬಗ್ಗೆ ನಂಬಿಕೆ ಇರುವುದರಿಂದ ನೀವು ಅದಕ್ಕೆ ಮಹತ್ವ ಕೊಟ್ಟರೆ ಒಳ್ಳೆಯದು ಅಂತ ಹೇಳ್ತೇನೆ. ನಮಸ್ಕಾರ.